ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮಸಾಲೆ ತುಪ್ಪನ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಅದನ್ನು ಹೇಗೆ ಮಾಡ್ಬೋದು. ಈ ರೀತಿ ನಾನು ಹೇಳೋ ರೀತಿ ಟಿಪ್ಪನ್ನ ಯೂಸ್ ಮಾಡಿದ್ರೆ ತುಪ್ಪ ಹಾಳಾಗಲ್ಲ. ತುಂಬ ದಿನ ತುಂಬ ಘಮ ಘಮ ಅನ್ನೋ ಥರ ತುಪ್ಪ ಹಾಗೇ ಇರುತ್ತೆ. ಸೊ ಅದಕ್ಕೆ ಏನೇನು ಬೇಕು ನೋಡೋಣ ಬನ್ನಿ. ಮೊದಲಿಗೆ ನಾನು ಸ್ವಲ್ಪ ತುಳಸಿ ಎಲೆ, ಆಮೇಲೆ ಮೆಂತ್ಯ ಕಾಳು ಅರ್ಧ ಟೇಬಲ್ ಸ್ಪೂನ್ಗಿಂತ ಕಡಿಮೆನೇ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಹುರಿದು ಸ್ವಲ್ಪ ಬ್ರೌನಿಷ್ ಆಗೋ ಥರ ಮಾಡಿಕೊಂಡು, ನಂತರ ಅಳಿ ಉಪ್ಪು ಸ್ವಲ್ಪ, 3 ಎಸ್ಳು ಬೆಳ್ಳುಳ್ಳಿ, ಒಂದೆರಡು ಏಲಕ್ಕಿನ ಇಟ್ಕೊಂಡಿದ್ದೆ. ಅದನ್ನು ಈ ಬೆಣ್ಣೆ ಇತ್ತಲ್ಲ ಆ ಬೆಣ್ಣೆ ಜೊತೆ ಮಿಕ್ಸ್ ಮಾಡಿ ನಾವು ಕುದಿಸ್ಕೊಳ್ಳೋಣ. ಸೊ ಕುದಿಸ್ಕೊಂಡ ನಂತರ ಇಲ್ಲಿ ನಾನು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಒಮ್ಮೆ ನೀಟಾಗಿ ಕುದಿಸ್ಕೊತಾ ಇದ್ದೀನಿ. ಸೊ ನಾವು ಇಲ್ಲಿ ಕುದಿಸ್ಕೋಬೇಕಾದ್ರೆ ತುಪ್ಪ ಆಗಿದೆಯೋ ಇಲ್ವೋ ಅಂತ ಹೇಗೆ ಗೊತ್ತು ಮಾಡ್ಬೋದು ಅಂತ ನಾನು ನಿಮ್ಗೊಂದು ಒಳ್ಳೆ ಟಿಪ್ಪನ್ನ ಹೇಳ್ತೀನಿ ವಿಡಿಯೋ ಎಂಡಲ್ಲಿ. ಸ್ಕಿಪ್ ಮಾಡ್ದಲ್ಲಿ ವಿಡಿಯೋನ ನೋಡಿ. ಸೊ ನೋಡಿ, ಆದಷ್ಟು ನಾವು ಕಡಿಮೆ ಉರಿಲಿ, ಅಂದರೆ ಕಡಿಮೆ ಫ್ಲೇಮಲ್ಲೇ ನಾವು ತುಪ್ಪನ ಬೇಯಿಸಬೇಕು ಮಾಡಬೇಕು. ಅಂದರೆ ನಾವು ಜಾಸ್ತಿ ಉರಿ ಕೊಟ್ಟರೆ ಬೇಗ ಅದು ತುಪ್ಪ ಸೀದೋಗುತ್ತೆ, ಆಗ ಟೇಸ್ಟ್ ಚೆನ್ನಾಗಿರಲ್ಲ. ನೋಡಿ, ಈ ಥರ ಮಾಡಿದ್ರೆ ನಾನು ಹೇಳೋ ಥರ ಒಳ್ಳೆ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ ತುಪ್ಪದಲ್ಲಿ. ತುಂಬ ದಿನ ಕೆಡಲ್ಲ ಅದು, ಎಷ್ಟು ದಿನ ಇಟ್ಟರು ನೀವು ಮಿನಿಮಮ್ 2 ಮಂತ್ಸ್ ಆದರೂ ಕೆಡಲ್ಲ ಈ ಥರ ಮಾಡಿದ್ರೆ. ನೋಡಿ, ಈ ಥರ ಕುದಿಸ್ಕೊಂಡ ನಂತರ ಯಾವಾಗಲೂ ತುಪ್ಪದಲ್ಲಿ ಮೇಲಿರೋ ವೈಟ್ ನೊರೆ ಇತ್ತಲ್ಲ, ಆ ನೊರೆ ಎಲ್ಲ ನೀಟಾಗಿ ಹೋಗ್ಬಿಟ್ಟು ಈ ಥರ ಸೆಟಲ್ ಆಗುತ್ತೆ ಕೆಳಗಡೆ. ಆವಾಗ ನೋಡಿ ಈ ಥರ ಫುಲ್ ಪ್ಲೈನಾಗಿ ಬರುತ್ತಲ್ಲ, ಆವಾಗ ತುಪ್ಪ ಆಗಿದೆ ಅಂತ. ಇನ್ನೂ ಡೌಟ್ ಇದೆ, ತುಪ್ಪ ಆಗಿದೆಯೋ ಇಲ್ವೋ ನೀಟಾಗಿ ಏನೋ ಡೌಟ್ ಇದ್ದರೆ ಸ್ವಲ್ಪ ತುಪ್ಪನ ಒಂದು ಸ್ಪೂನಿಗೆ ತೊಗೊಂಡು ಒಂದು ಬರ್ನರ್ ಮೇಲೆ, ಅಂದರೆ ಫ್ಲೇಮ್ ಮೇಲೆ ಹಾಕಿದ್ರೆ ಅದು ಈಗ ಫ್ಲೇಮ್ ಮೇಲೆ ನೀರು ಹಾಕಿದ್ರೆ ಯಾವ ಥರ ಸೌಂಡ್ ಬರುತ್ತೋ ಆ ಥರ ಸೌಂಡ್ ಬರುತ್ತೆ. ಆ ಥರ ಬಂದರೆ ಇನ್ನೂ ತುಪ್ಪ ಆಗಿಲ್ಲ ಅಂತ, ಆ ಥರ ಬಂದಿಲ್ಲ ಅಂದರೆ ತುಪ್ಪ ಆಗಿದೆ ಅಂತ. ನಂತರ ತುಪ್ಪನ ಸ್ಟ್ರೈನ್ ಮಾಡಿಕೊಂಡ್ರೆ ತುಪ್ಪ ರೆಡಿ ಆಗುತ್ತೆ. ಸೊ ಈ ಟಿಪ್ನ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.